ನಾವಿಲ್ಲಿ ಹುಟ್ಟಿರೋದೇನಕ್ಕೆ? ತಿಂದು ದೇವರ ಸ್ಮರಣೆಯನ್ನ ಮಾಡಿ ಇಲ್ಲಿ ನಮ್ಮದಾದ ಒಂದು ಒಳ್ಳೆದನ್ನ ಬಿಟ್ಟು ಹೋಗೋದಕ್ಕೆ. ನಾವಿಲ್ಲಿ ತಗೊಂಡೋಗೋದೇನಿಲ್ಲ, ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಉಟ್ಕೊಂಡ್ರೆ ಬಟ್ಟೆ ಕೂಡ ಕಿತ್ಕೊಂಡ್ ಕಳಿಸ್ತಾರೆ ಅಂತ ಜೀವನ ಅಲ್ವಾ ನಮ್ದು. ಅದರಲ್ಲಿ 30 ವರ್ಷ ಜೀವನ ಹೆಂಗ್ ಬಾಳ್ಬೇಕು ಅಂತ ತಿಳ್ಕೊಂತೀರಿ, ಇನ್ನು 30 ವರ್ಷ ಬರೀ ಹಸುವಿಂದನೇ ಬಾಳ್ಬಿಡ್ತೀರಿ. ಕೊನೆಗೆ ನಾವ್ ಎಲ್ಲಿದ್ದೀರಿ ಅಂತಾನೆ ಗೊತ್ತಿಲ್ಲದಕ್ಕೆ ನಾವು ಹೊರಟುಬಿಟ್ಟಿರ್ತೀವಿ. ಯಾಕೆ ಬೇಕು? ಇದ್ದಷ್ಟು ತಿಂದು ನೋಡಷ್ಟು ಜನಗಳನ್ನ ಒಳ್ಳೆಯದನ್ನ ಮಾಡಿ ದಾನ ಧರ್ಮಗಳನ್ನ ಮಾಡಿ ನಮ್ಮ ಒಂದು ಒಳ್ಳೆ ಹೆಜ್ಜೆನ ಬಿಟ್ಟೋಗ್ಬೇಕು. ಏನ್ ತಗೊಂಡೋಗ್ತೀವಿ? ದೇಹ ನಮ್ದಲ್ಲ, ಈ ಬಾಯಿ ನಮ್ದಲ್ಲ, ಹಾಡ್ದರ ಧ್ವನಿನೂ ನಮ್ದಲ್ಲ. ಹಾಗಾದ್ರೆ ನಮ್ದು ಏನು? ಏನು ನಮ್ದು? ದಾನ ಧರ್ಮ. ಅದು ನಿಮ್ಮ ಗುಣ ಆಯ್ತು. ನಿಜವಾದ ಏನು ದಾನ ಧರ್ಮ? ನೀವು ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಕ್ಷಣದಲ್ಲಿ ನೀವು ಮಾಡುವಂತ ದಾನ ಧರ್ಮ ಮಾತ್ರ. ಮುಂದೆ ಒಂದು ದಿನ ಜೀವ ಅಂದ್ರೆ ನಾನೇ ಆಗಿರ್ಬೋದು, ಮುನಿಯಮ್ಮವರಾಗಿರ್ಬೋದು, ಜೀವ ಇವತ್ತು ಇಲ್ಲಿ ಬಂದಿದ್ದ, ಮುನಿಯಮ್ಮನವರು ಇವತ್ತು ಇಲ್ಲಿ ಇದ್ರು ಅಂದ್ರೆ ಅವ್ರ ನೇನಕ್ಕೆ ಅವ್ರು ಮಾಡಿಬಿಟ್ಟು ಹೋಗಿರುವಂತ ಯಾವುದೋ ಒಂದು ಒಳ್ಳೆಯ ಕೆಲಸಗಳು, ಇಷ್ಟೊಂದು ಸಂಪಾದಿಸಿದ್ರೆ ಇಷ್ಟು ಜನಗಳನ್ನ, ಆ ಕ್ಷಣದಲ್ಲಿ ಅವ್ರು ಮಾಡುವಂತ ದಾನ ಧರ್ಮಗಳು ಮಾತ್ರನೇ ಅವ್ರು ಹೋದಾಗ ಕೂಡ ಜೊತೆಯಲ್ಲಿ ಬರುತ್ತೆ. ಜೊತೆಯಾಗಿ ಹರಿನಾಮ ಸ್ಮರಣೆ. 10-8 ಲಕ್ಷ ಗಳಿಸಿ 10 ಸಾಲದಿಂದ 10-8 ಲಕ್ಷ ಗಳಿಸಿ 10 ಸಾಲದಿಂದ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡಲು
ಜಾನಕಿ ರಮಣ ಗೋವಿಂದ ಮೋನಿಯಮ್ಮನ ಜಯ ಜಯ ಮಂಗಳ ನಮ ಪಾರ್ವತಿ ಪದ